ಮಥುರಾಗ್ ಬಂದಿದ್ದೀವಿ. ಕೃಷ್ಣಾಸ್ ಬರ್ತ್ ಪ್ಲೇಸ್. ನಮ್ಮ ಅತ್ತೆ ಫ್ರೆಂಡ್ಸ್ ನನ್ನ ನೋಡಿ ನೋಡಿ ಅವರೇ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ರಶ್ ಇದೆ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಆಲ್ಮೋಸ್ಟ್ ಅರೌಂಡ್ 4 o'clock ಎದ್ಬಿಟ್ಟು ರೆಡಿಯಾಗಿ 6 o'clock ತಾಜ್ ಮಹಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನೋಡಿ ಎಲ್ಲರೂ ಹೆಂಗೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲ ನೋಡಿ ನಮ್ಮ ಆಂಟಿ, ನಮ್ಮ ಅತ್ತೆ ರೆಡಿ ಆಗ್ತಾನೆ ಇದ್ದಾರೆ ಬೆಳಗ್ಗೆಯಿಂದ. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇವತ್ತು ಆ್ಯಕ್ಚುಲಿ ಸ್ಯಾರಿ ಹಾಕೊಂಡಿದ್ದೀವಿ. ಬಟ್ ದೆನ್ ಇಲ್ಲಿ ರೆಡ್ ಕಲರ್ ಸ್ಯಾರಿ, ಬಟ್ ಇಲ್ಲಿ ತುಂಬ ಚಳಿ ಇದೆ ಅಂತ ಜಾಕೆಟ್ ಕೂಡ ಹಾಕೊಂಡಿದ್ದೀವಿ. ಸೊ ಸನ್ರೈಸ್ ಇನ್ನೂ ಆಗಿಲ್ಲ. ಸನ್ರೈಸ್ನ ನೋಡೋಕ್ಕೆ ಆ್ಯಕ್ಚುಲಿ ನಾವು ತಾಜ್ ಮಹಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ತಾಜ್ ಮಹಲ್ ರೀಚ್ ಆದ್ವಿ. ಸ್ವಲ್ಪ ಬೆಳಕಾಗಿದೆ, ಸನ್ರೈಸ್ ಆಗಿದೆ ಅನಿಸುತ್ತೆ. ಸನ್ರೈಸ್ ವಿಟ್ನೆಸ್ ಮಾಡೋಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ತುಂಬ ರಶ್ ಬೇರೆ ಇದೆ. ಆಲ್ಮೋಸ್ಟ್ ಅವರೆಲ್ಲ ಫಾರಿನರ್ಸ್ ಇದ್ದಾರೆ ಜಾಸ್ತಿ. ತಾಜ್ ಮಹಲ್ ಇದ್ದೀವಿ. ತುಂಬ ಚೆನ್ನಾಗಿದೆ ಮಾನ್ಯುಮೆಂಟು. ನೋಡಿ ಫಾಗ್ ಇನ್ನೂ ಹಾಗೆ ಇದೆ. ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ, ಆದರೂ ಫಾಗ್ ಹೋಗಿಲ್ಲ. ನೋಡಿ ತಾಜ್ ಮಹಲ್. ಇದು ನೋಡಿ, ಇದು ಮಾಸ್ಕು. ಇಲ್ಲಿ ಮಾಸ್ಕ್ ಇದೆ. ಸೊ ಎವ್ರಿ ಫ್ರೈಡೇ ಅವರು ನಮಾಜ್ ಮಾಡ್ತಾರೆ. ಸೊ ಅದಕ್ಕೆ ಫ್ರೈಡೇಸ್ ತಾಜ್ ಮಹಲ್ ಓಪನ್ ಇರಲ್ಲ ಗಾಯ್ಸ್. ಸೊ ನೀವು ಫ್ರೈಡೇ ಪ್ಲ್ಯಾನ್ ಮಾಡ್ತಿದ್ರೆ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನು ಅಂದರೆ ತಾಜ್ ಮಹಲಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 rupees. ಬಟ್ ಇಟ್ ಈಸ್ ವ್ಯಾಲಿಡ್ ಓನ್ಲಿ ಟಿಲ್ 3 hours. ಸೊ 3 hours ಆದಮೇಲೆ ನಾವಿಲ್ಲಿ ಇರೋಕ್ಕಾಗಲ್ಲ, ಫೈನ್ ಹಾಕ್ಬಿಡ್ತಾರೆ. ಗಾಯ್ಸ್ ನೋಡಿ, ಆಗ್ರಾಲಿ ಕಚೋರಿ, ಪೂರಿ, ಸಬ್ಜಿ ಆ್ಯಂಡ್ ಜಿಲೇಬಿ ಫೇಮಸ್ ಅಂತೆ. ಅದಕ್ಕೆ ತೊಗೊಂಡು ಬರ್ತಾ ಇದ್ದೀವಿ. ಇವಾಗ ತಾಜ್ ಮಹಲ್ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದು ರೂಮ್ ಚೆಕ್ಔಟ್ ಮಾಡಿ ಆಗ್ರಾ ಫೋರ್ಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಇಲ್ಲ ಅಂತ ಆಗ್ರಾ ಫೋರ್ಟ್ನ ದೂರದಿಂದನೇ ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ಗೊತ್ತಿಲ್ಲ, ನೋಡಬೇಕು ಏನು ಮಾಡ್ತೀವಿ ಅಂತ. ಆ್ಯಂಡ್ ದೆನ್ ದಿ ಅದರ್ ಥಿಂಗ್ ಈಸ್ ಇಲ್ಲೆಲ್ಲ ಕಾಸ್ಟ್ ಕಡಿಮೆ ಇದೆ ಗಾಯ್ಸ್. ಲೈಕ್ ನಾವು ಇವಾಗ 13 ಜನ ಇದ್ವಿ. ಸೊ 3 rooms ಏನೋ ಬುಕ್ ಮಾಡಿದ್ವಿ. ಇಟ್ ವಾಸ್ ಜಸ್ಟ್ 4 rooms ಬುಕ್ ಮಾಡಿದ್ವಿ ಆ್ಯಕ್ಚುಲಿ. ಜಸ್ಟ್ 3000 ಆಗಿತ್ತು ಅಷ್ಟೇ. ಕಾಸ್ಟ್ ಫ್ರೆಂಡ್ಲಿ ಇದೆ ಇಲ್ಲೆಲ್ಲ. ನೈಸ್ ತಗೊಳ್ಳಿ. ತಿನ್ನಕ್ಕೆ ಅದನ್ನ ಇವಾಗ ತಿಂತಾ ಇದ್ವಿ. ಫುಲ್ಲು ತಣ್ಣಗಾಗ್ಬಿಟ್ಟಿದೆ ಗೈಸ್ ಇಲ್ಲಿರೋ ಟೆಂಪರೇಚರ್ಗೆ. ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನಾನು, ನಿದ್ದೆ ಬಂದ್ಬಿಟ್ಟಿತ್ತು ಗಾಡೀಲಿ. ಸೊ ಇವಾಗ ಎದ್ದು ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಯ್ಸ್ ನೋಡಿ, ಖಾಲಿ ಕೊಟ್ಟಿದ್ದಾರೆ. ಇಷ್ಟು ದಪ್ಪ ರೊಟ್ಟಿ ಕೊಟ್ಟಿದ್ದಾರೆ. ನನಗೆ ತಿನ್ನೋಕ್ಕಾಗಲ್ಲ. ಅನ್ನ ಫುಲ್ ಯಾವಾಗೂ ಹಿಂಗೆ ಇರುತ್ತೆ ಗಾಯ್ಸ್. ದೊಡ್ಡ ರೊಟ್ಟಿ ಕೊಟ್ಬಿಡ್ತಾರೆ. ಸೊ ನಾವು ಇವಾಗ ಮಥುರಾಗ್ ಬಂದಿದ್ದೀವಿ. ಕೃಷ್ಣಾಸ್ ಬರ್ತ್ ಪ್ಲೇಸ್. ಸೊ ಆದರೆ ಅಲ್ಲಿ ಟೆಂಪಲ್ ಒಳಗಡೆ ನಮಗೆ ಫೋನ್ಸ್ ಎಲ್ಲ ಅಲೌ ಇರಲಿಲ್ಲ. ಅದಕ್ಕೆ ಫೋನ್ ತೊಗೊಂಡು ಹೋಗಿರಲಿಲ್ಲ ನಾನು. ಇವಾಗ ಹೋಗ್ತಿದ್ದೀವಿ ವಾಲ್ಕೇಶ್ವರ ಘಾಟ್ ಅಂತ ಏನೋ. ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ. ಬೋಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ಇವತ್ತು ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಥುರಾ ಎಲ್ಲ ಮುಗೀತು. ಇವಾಗ ಮಥುರಾ ಎಲ್ಲ ಮುಗೀತು. ಸೊ ವೃಂದಾವನ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಬಂದ್ವಿ. ಪ್ರೇಮ್ ಮಂದಿರು ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿದೆ ಟೆಂಪಲ್ಲು.
ಇವಾಗ ಮತ್ತೆ ನಾಳೆ ಬೆಳಗ್ಗೆ ಬರಬೇಕು ಗಾಯ್ಸ್. ಆ್ಯಕ್ಚುಲಿ ಇದ್ರದ್ದು ಲೈಟಿಂಗ್ ಚೆನ್ನಾಗಿರುತ್ತೆ ಅಂತ ಬೇಗ ಬಂದ್ವಿ. ನಮ್ಮ ಫ್ಯಾಮಿಲಿ ಅವ್ರಿಗೆ ಗೊತ್ತು ಏನೂ ಇಲ್ಲ, ಯಾವಾಗಂದ್ರೆ ಅವಾಗ ಟೀ ಕುಡಿತಾ ಇರ್ತಾರೆ, ಎಷ್ಟೊತ್ತಿಗೆ ಕೊಟ್ಟರು ಕುಡಿತಾರೆ ಗಾಯ್ಸ್. ಇಲ್ಲಿ ನೋಡಿ ಹೆಂಗ್ ಆಟೋ ಓಡಿಸ್ತಾವ, ನೀನು ಒಂದು ಹ್ಯಾಂಡಲ್ಲೇ ಇಟ್ಕೊಂಡಿಲ್ಲ ಗಾಯ್ಸ್, ಆರಾಮ ಕುತ್ಕೊಂಡು ಓಡಿಸ್ತಾವ. ನೋಡಿ ಇಲ್ಲಿ ನಮ್ಮ ಚಿಕ್ಕಪ್ಪ ಟೀ ಕೊಡ್ತವ್ರೆ ಎಲ್ಲರಿಗೂ. ಇವತ್ತು ನಮ್ಮದು ಲಾಸ್ಟ್ ಡೇ ನಾರ್ತ್ ಇಂಡಿಯಾ ಟ್ರಿಪ್ಪಲ್ಲಿ. ಇವತ್ತು ಆ್ಯಕ್ಚುಲಿ ನಾವು ಬೃಂದಾವನೆಲ್ಲ ಓಡಾಡಿ ಆಮೇಲೆ ಡೆಲ್ಲಿಗೆ ಹೋಗಿ ಫ್ಲೈಟ್ ಬೋರ್ಡ್ ಮಾಡಬೇಕು. ಸೊ ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಇವತ್ತು ಯಾಕೋ ಸ್ವಲ್ಪ ಲೇಟ್ ಆಯಿತು, ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ, ಅದಕ್ಕೆ ಜಾಸ್ತಿ ಮಾಡ್ಕೊಂಡಿದ್ವಿ. ಸೊ ಇವಾಗ ಹೊರಡಬೇಕು ಬೃಂದಾವನ್ ಸೈಡ್ ಸೀಯಿಂಗ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಇವಾಗ ನಾವು ಎಲ್ಲಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಾವು ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಅದಕ್ಕೆ ಬಿಹಾರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ, ಆಟೋನ ಸರ್ಚ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಫ್ರೆಂಡ್ಸ್ ನನ್ನ ನೋಡಿ ನೋಡಿ ಅವರೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಇನ್ಫ್ಲೂಯೆನ್ಸ್ ಆಗ್ತಾರೆ ನಿಮ್ಮ ಮನೆಯವರು. ಇಲ್ಲೆಲ್ಲ ತುಂಬ ಮಂಕೀಸ್ ಇದ್ದಾವೆ, ಬಟ್ ಥಿಂಗ್ ಏನಂದರೆ ಅವು ಸ್ಪೆಕ್ಸ್ನ ಕಿತ್ಕೋತಾ ಇದ್ದಾವೆ. ನಮ್ಮ ಮನೆಯವರೆಲ್ಲ ಸ್ಪೆಕ್ಸ್ನ ಎತ್ತಿಟ್ಕೊಳ್ತವ್ರೆ ಫ್ರೆಂಡ್ಸ್. ಇವೆಲ್ಲ ಮಂಕಿಗಳು ಬನಾನಾ ಕಿತ್ಕೊಂಡ್ರೆ ಇವ್ರು ಯಾವುದೋ ಈ ಸ್ಪೆಕ್ಸ್ ಕಿತ್ಕೊಂತೈತೆ. ಅದಕ್ಕೆ ಬಿಹಾರಿ ಟೆಂಪಲ್ಗೆ ಬಂದಿದ್ದೆ. ಬೇಕಂತ ಅವರೇ ಒಂಥರ ಪಾಲಿಟಿಕ್ಸ್ ಥರ ತುಂಬ ಮೋಸ ಮಾಡ್ತಾರೆ. ಹಾಗೆ ಏನಂತಂದರೆ ಫುಲ್ಲು ಒಂಥರ ಸ್ಟ್ಯಾಂಪೇಡ್ ಥರ ಕ್ರಿಯೇಟ್ ಮಾಡಿಬಿಡ್ತಾರೆ. ಅಲ್ಲೇ ಕಳ್ತನೂ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಅಮ್ಮಂದು ಚೈನ್ ಕೂಡ ಕಳ್ತನ ಮಾಡೋಕ್ಕೆ ನೋಡಿದ್ರು, ಕಟ್ ಮಾಡಿದ್ದಾರೆ. ಬಟ್ ನಮ್ಮಮ್ಮ ಹಂಗೆ ವಾಪಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಈ ಜನನೂ ಅಷ್ಟೇ ಎಲ್ಲ ಮೋಸ ಮಾಡ್ತಾರೆ, ತುಂಬ ಮೋಸ ಮಾಡ್ತಾರೆ. ಗಾಯ್ಸ್ ನೋಡಿ, ಸಿಕ್ಕಿಲ್ಲ ಅಂತ ಏನು ಸಿಗ್ತಿದೆಯೋ ಅದನ್ನೇ ತಿಂತಾ ಇದೀವಿ. ಇದು ಪಾಪಡಿ ಚಾಟ್, ಚೋಲೆ ಭಟೂರೆ, ದಹಿ ವಡ. ನಮ್ಗೆ ಏನ್ ಬೇಕು ಅದೆಲ್ಲ ಸಿಗಲ್ಲ ಗಾಯ್ಸ್, ಅವ್ರೇನು ಕೊಡ್ತಾರೋ ಅದನ್ನು ತಿನ್ಬೇಕು. ನೋಡಿ ಇದು ಅಕ್ಷರಧಾಮ ಅಂತ. ಸೊ ಸ್ವಾಮಿನಾರಾಯಣ ಅಂತ ಒಬ್ಬ ಪ್ರೀಚರ್ ಇದ್ದಾರೆ, ಅವ್ರದ್ದಿದು. ಅಲ್ಲೊಳಗಡೆ ಅಲವ್ ಇಲ್ಲ ಗಾಯ್ಸ್, ಅದಕ್ಕೆ ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಅಕ್ಷರಧಾಮದಿಂದ ಆ್ಯಕ್ಚುಲಿ ಏರ್ಪೋರ್ಟ್ಗೆ ಹೋಗ್ತೀವಿ ಅನ್ಸುತ್ತೆ, ಇಲ್ಲ ಅಂದರೆ ಭೀಮಣ್ಕೊಡು ಪಹಾಡ್ಗಂಜ್. ಗಾಯ್ಸ್ ನೋಡಿ, ಇವರೇ ನಮ್ಮ ಡ್ರೈವರು. 7 days ಇಂದ ಇವರೇ ನಮ್ಮನ್ನ ತಿರ್ಗಾಡಿಸ್ತಾ ಇದ್ದಿದ್ದು. ಇವರು ಕುಲ್ಲು ಮನಾಲಿ ಎಕ್ಸ್ಪರ್ಟ್ ಇವರು. ಸೊ ನೀವು ನಾರ್ತ್ ಇಂಡಿಯಾದವರು ಸುತ್ತಾಡಬೇಕು ಅಂದರೆ ಇವ್ರ ಜೊತೆ ಮಾಡಿ ಗಾಯ್ಸ್, ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ನಾವಿವಾಗ ಸದ್ಯಕ್ಕೆ ಡೆಲ್ಲಿ ಸ್ಟ್ರೀಟ್ಸಲ್ಲಿ ಹೋಗ್ತಾ ಇದ್ದೀವಿ ಪಹಾಡ್ಗಂಜ್ಗೆ. ಗಾಯ್ಸ್ ಇಲ್ಲಿ ನೋಡಿ ಕರೋಲ್ಗಂಜಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಸಸ್ತಾ ಗಾಯ್ಸ್, ಎಲ್ಲ ಕಡಿಮೆ ರೇಟ್ ಸಿಗುತ್ತೆ. ಬಟ್ ಐ ಡೋಂಟ್ ಟ್ರಸ್ಟ್ ದ ಕ್ವಾಲಿಟಿ. ಗಾಯ್ಸ್ ನೋಡಿ ಎಲ್ಲ ಹೆಂಗೆ ಶಾಪಿಂಗ್ ಮಾಡಿದ್ದೀವಿ. ನಮ್ಮ ಹತ್ರ ಬ್ಯಾಗ್ ಸಾರಲ್ಲ ಅಂತ ಹೊಸ ಬ್ಯಾಗ್ ಇಸ್ಕೊಂಡು ಶಾಪಿಂಗ್ ಮಾಡಿದ್ದೀವಿ ಗಾಯ್ಸ್. ನಾವತ್ತೆ ನೋಡಿ ಗಾಯ್ಸ್, ಇವಾಗ ಒಂದು ಟೆಂಪಲ್ಗೆ ಬಂದ್ವಿ, ಗುರುದ್ವಾರ ಅಂತೆ. ವೇಟ್, ಇದ್ರ ಅಮ್ಮ ಬಂದ್ಬಿಡೋದು ಗಾಯ್ಸ್. ನೋಡಿ ಬಿಲ್ಡಿಂಗ್ಸ್ ಎಲ್ಲ ಹೇಗಿದೆ. ಎಲ್ಲಿದು ಗಾಯ್ಸ್ ನೋಡಿ, ಏರ್ಪೋರ್ಟ್ ಎಷ್ಟು ದೊಡ್ಡದಿದೆ. ಸೊ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇವತ್ತು ನಮ್ಮ 7 days ಟ್ರಿಪ್ನ ಎಂಡ್ ಮಾಡಿದ್ದೀವಿ. ಇಟ್ ವಾಸ್ ಫನ್. ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ರೀಚ್ ಅಪ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.